ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭಿಸಿದ 9 ಹೊಸ ವಿಶ್ವವಿದ್ಯಾಲಯಗಳನ್ನು ಸರ್ಕಾರ ಮುಚ್ಚಲಿದೆ ಎಂಬ ಚರ್ಚೆ ಶುರುವಾಗಿತ್ತು. ಅದಕ್ಕೆ ಪೂರಕವಾಗಿ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಚರ್ಚೆಗೆ ವೇದಿಕೆಯನ್ನು ಕಲ್ಪಿಸಿದ್ರು. ಹಿಂದಿನ ಸರ್ಕಾರ ಅನುದಾನ ಮೀಸಲಿಡದೆ ವಿವಿಗಳನ್ನು ಪ್ರಾರಂಭಿಸಿದ್ರು. ವಿದ್ಯಾರ್ಥಿಗಳು ಇಲ್ಲ, ಉಪನ್ಯಾಸಕರು ಹೋಗ್ತಾ ಇಲ್ಲ ಅಂತ ಹೇಳಿ ಆರೋಪಿಸಿದ್ರು. ಹೀಗಾಗಿ ಬೇರೆ ವಿವಿಗಳ ಜೊತೆ ಸಂಯೋಜನೆಗೊಳಿಸುವ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಇದನ್ನ ಖಂಡಿಸಿ ಬಿಜೆಪಿ ಹೋರಾಟವನ್ನ ನಡೆಸಿ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅಲ್ಲದೆ ಪ್ರಸಕ್ತ ನಡೀತಾ ಇರುವಂತಹ ಅಧಿವೇಶನದಲ್ಲೂ ಇದರ ಬಗ್ಗೆ ಗಮನ ಸೆಳೆದಿದ್ರು. ಕಲಾಪದಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವುದೇ ವಿವಿಗಳನ್ನು ನಾವು ಮುಚ್ಚೋದಿಲ್ಲ ಅಂತೇಳಿ ಸದನಕ್ಕೆ ತಿಳಿಸಿದ್ರು. ಉಪಸಮಿತಿ ರಚನೆ ಮಾಡಲಾಗಿದೆ, ಸಮಿತಿ ವರದಿ ನೀಡಲಿದೆ, ಅದರ ಆಧಾರದ ಮೇಲೆ ಕ್ಯಾಬಿನೆಟ್ನಲ್ಲಿ ಮತ್ತೊಮ್ಮೆ ಚರ್ಚಿಸಿ ತೀರ್ಮಾನಿಸ್ತೇವೆ ಅಂತ ಹೇಳಿದ್ರು. ಹೀಗಾಗಿ ಬಿಜೆಪಿ ನಾಯಕರು ಸೈಲೆಂಟ್ ಆದರು. ಈಗ ಮಾನ್ಯ ಸಭಾಧ್ಯಕ್ಷರೇ, ಹೊಸ ಯೂನಿವರ್ಸಿಟಿಗಳು ಏನು ಹೊಸದಾಗಿ 7 ಮಾಡಿದ್ದಾರೆ ಅವರು, ನಾವು ಯಾವ ಯೂನಿವರ್ಸಿಟಿಗಳನ್ನು ಕೂಡ ಮುಚ್ಚಲ್ಲ. ಮುಚ್ಚಬೇಕು, ಅದನ್ನ ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ. ಅವ್ರು ಇನ್ನೂ ವರದಿ ಕೊಟ್ಟಿಲ್ಲ. ಆ ವರದಿ ಕೊಡೋಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ. ಗೊತ್ತಿಲ್ಲ ನನಗೆ, ನಾವು ಮುಚ್ಚೋದಕ್ಕೆ ಹೋಗಲ್ಲ, ಮುಂದುವರಿಸಬೇಕಾ ಬೇಡವೋ ಅಂತಕ್ಕಂಥದ್ದು ಅದನ್ನು ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಅವರು ಇನ್ನೂ ಕ್ಯಾಬಿನೆಟ್ ಸಬ್ ಕಮಿಟಿಯವರು ರಿಪೋರ್ಟ್ ಕೊಟ್ಟಿಲ್ಲ. ಇದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿಲ್ಲ. ಇದು ಪ್ರಿಮೇಚ್ಯೂರ್ ಅಂತ ಅನ್ಸುತ್ತೆ ನನಗೆ. ಇದನ್ನು ಮಾಡಬೇಕಾದಂತ ಅಗತ್ಯ ಇಲ್ಲ. ಚರ್ಚೆ ಮಾಡಬೇಕು, ಅಡ್ಜರ್ಮೆಂಟ್ ಮೋಷನ್ ಮೂಲಕ ಚರ್ಚೆ ಮಾಡೋ ಅಂತ ವಿಚಾರ ಅಲ್ಲ. ಎಲ್ಲ ಕಲಾಪಗಳನ್ನೆಲ್ಲ ಬದಿಗೊತ್ತಿ ಚರ್ಚೆ ಮಾಡಬೇಕು. ಇದು ಅಷ್ಟೊಂದು ಇಂಪಾರ್ಟೆಂಟು. ಮೊನ್ನೆ ನಡೆದಿರ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ. ಆ ಥರದ್ದೇನೂ ತೀರ್ಮಾನ ಆಗಿಲ್ಲ. ಅದರಿಂದ ಈಗ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ರಿಪೋರ್ಟ್ ಬಂದ ಮೇಲೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಮುಂದುವರಿಸಬೇಕು ಅಂತ ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡ್ತೀವಿ. ಇತ್ತ ವಿಧಾನ ಪರಿಷತ್ನಲ್ಲಿ ಡಿನ್ನರ್ ಮೀಟಿಂಗ್ ವಿಚಾರವಾಗಿ ಚರ್ಚೆ ಆಗಿದೆ. ಕಲಾಪದಲ್ಲಿ ಖುಷಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉತ್ತರವನ್ನ ಕೊಟ್ಟರು. ಶುಭ ಶಕುನದ ಸೂಚನೆ ಸಿಕ್ಕಿದೆಯಾ ಅಂತೇಳಿ ಸಿಟಿ ರವಿ ಅವರು ಕೇಳಿದ್ರು. ನೀವು ಬಂದಿದ್ರೆ ನಿಮಗೂ ಶುಭ ಸುದ್ದಿ ಇತ್ತು ಅಂತೇಳಿ ಡಿಕೆಶಿ ಪರೋಕ್ಷವಾಗಿ ಹೇಳಿದರು. ಇನ್ನೊಂದು ಕಡೆಯಲ್ಲಿ ರವಿಕುಮಾರ್ ಕೂಡ ಮಾತನಾಡಿದರು. ಸಾಕಷ್ಟು ವಿಚಾರಗಳ ಕುರಿತು ಇಲ್ಲಿ ಚರ್ಚೆ ಆಯಿತು. 1989ರಿಂದ ಕಾಯ್ತಾ ಇದ್ದೀನಿ, ನೋಡೋಣ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ವೇಳೆ ಹೇಳಿದರು. ಹಾಕ್ಸಿದ್ದಾರೆ. ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದೀರಿ, ಏನೋ ಶುಭ ಶಕುನ ಇದೆ ಅನ್ನಂಗೆ ಕಾಣುತ್ತೆ. ಯಾಕೆಂದ್ರೆ ನಿನ್ನೆ ಎಲ್ಲರಿಗೂ ಊಟಕ್ಕೆ ಹಾಕಿದ್ದೀರಾ, ಬೇರೆ ನಮಗೂ ಕರೆದಿರ್ಬೋದಾಯ್ತು. ನೀವು ಬರಂಗಿರ ಕರಿತೀನಪ್ಪ. ಬಹುಶಃ ಯಾವಾಗಲೇ ಎಲ್ಲರನ್ನ ಕರಿತಾ ಇದೀರಿ, ಯಾಕೋ ನಿನ್ನ ಕರೆದಿಲ್ಲ. ಅಲ್ಲ, ಬಹುಶಃ ಇಷ್ಟರಲ್ಲೇ ಎಲ್ಲರಿಗೂ ಊಟ ಹಾಕಿಸ್ತೀರಾ ಅನ್ನಂಗೆ ಅಷ್ಟೇ. ಈಗ ಹೇಳ್ತಾ ಇದ್ದೀನಿ, ಸಂತೋಷಂ ಜನೇತ್ ಪ್ರಾಜ್ಞ ತದೈವ ಈಶ್ವರಂ ಪೂಜೆ. ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರನ ಪೂಜೆ. ಅದಕ್ಕೆ ನಿಮ್ಗೆ ಸಂತೋಷ ಪಡಿಸಿದ್ರೆ ನಾನು ಸಂತೋಷ ಪಟ್ಟಂಗೆ. ಆ ಪ್ರಯತ್ನದಲ್ಲಿ ನಿಮ್ಮ ಸಂತೋಷದ ಸುದ್ದಿ ಯಾವಾಗ ಉಪಮುಖ್ಯಮಂತ್ರಿ? ನಿಮ್ಮ ಸಂತೋಷದ ಸುದ್ದಿ ಯಾವಾಗ? ಅವಕಾಶಕ್ಕಾಗಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿದ ಅವಕಾಶಕ್ಕಾಗಿ ಧನ್ಯವಾದಗಳನ್ನು. 84ರಲ್ಲಿ ನಾನು ಅಸೆಂಬ್ಲಿ ನಿಂತವನು. ಎಸ್, ಆವತ್ತಿಂದ ಹಿಂಗ್ ಹೋಗ್ತಾ ಇದ್ದೀನಿ. ಅದಕ್ಕೆ ನೀವು ಯಾವ ಗೋಲನ್ನ ಇಟ್ಕೊಂಡು ಹಿಂಗ್ ಹೋಗ್ತಾ ಇದೀರಲ್ಲ, ಯಾವತ್ತು ಅಂತ ಅದು ನಿಮ್ ಸಹಕಾರ ಒಂದ್ ಇರ್ಲಿ, ನಿಮ್ಮ ವಿಶ್ವಾಸ ಇರ್ಲಿ. ಅಲ್ಲ, ನಮ್ ಸಹಕಾರ ಅಲ್ಲ, ನಿಮ್ಮಲ್ಲಿ. ಅಯ್ಯೋ, ಸಹಕಾರ ನಿಮ್ ಕಾಡ್ದಿಂದನೇ ನಾನು ಹಿಂಗ್ ಕೆಳಗೆ ಗುಪ್ಪಿಸೋ ಬಂದಿದ್. ನಾನು ಇವತ್ತು ಉಪಮುಖ್ಯಮಂತ್ರಿಗಳೇ ತಿಹಾರ್ ಜೈಲ್ಗೆಲ್ಲ ಕಳ್ಸಿಬಿಟ್ಟು ಕೇಳ್ತಾ ಇದ್ದಾರೆ. ಕೊಡಪ್ಪ, ಮಾಡಿದ್ವು. ಉಪಮುಖ್ಯಮಂತ್ರಿಗಳೇ ಇವತ್ತು ನಿಮ್ನೆಲ್ಲ ಭಾಳ ಸ್ವಲ್ಪ ಸಂಜೆವರೆಗೆ ಕಾಳಜಿ ಇರ್ರಿ. ಸಂಜೆವರೆಗೆ ಭಾಳ ಹುಷಾರಾಗಿರಿ ಅಂದೆ. ಇವತ್ತು ಅತ್ಯಂತ ಪ್ರಸನ್ನವದನರಾಗಿರೋದ್ರಿಂದ ಏನಾದ್ರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದೆಯಾ? ನೀವು ಸೂಕ್ತ ಕಾಲ ಅಂತೆಲ್ಲ ಹೇಳಿದ್ರಿ. ಶಕುನ ಏನಾದ್ರು ಇವತ್ತು ನಾನು ನೋಡ್ತಾ ಇದ್ದೀನಿ, ಬಹಳ ಲವಲವಿಕೆ, ಕಳಕಳಿ. ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ. ನೋಡಿದಾಗ ಯಾವ್ದಾದ್ರು ಸೂಚನೆ, ಶುಭ ಶಕುನ ಏನಾದ್ರು ಆಗಿದೆಯಾ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ
ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.